ರಿಯಲ್ ಎಸ್ಟೇಟ್ ಕೊಲೆ ಮಾಜಿ ಸಚಿವ ಬಿಜೆಪಿ ಶಾಸಕ ಆರೋಪಿಯಂತೆ ಕೆಆರ್ ಪುರಂ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ದಾಖಲಾಗಿದೆ ಎಫ್ಐಆರ್. ಬೆಂಗಳೂರಿನ ಭಾರತೀನಗರ ಠಾಣೆಯಲ್ಲಿ ದಾಖಲಾಗಿರತಕ್ಕಂತಹ ಪ್ರಕರಣ. ಕೆಆರ್ ಪುರಂ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಈಗ ಕೇಸೊಂದು ದಾಖಲಾಗಿದೆ. ಆರೋಪ ಏನು ಅಂತ ಹೇಳಿದ್ರೆ ಬೆಂಗಳೂರಿನ ಭಾರತೀನಗರ ಠಾಣೆಯಲ್ಲಿ ದಾಖಲಾಗಿರತಕ್ಕಂತಹ ಪ್ರಕರಣ ಅದು. A5 ಆರೋಪಿಯಾಗಿರತಕ್ಕಂತಹ ಮಾಜಿ ಸಚಿವ ಶಾಸಕ ಬೈರತಿ ಬಸವರಾಜ್ ಬೆಂಬಲಿಗರ ವಿರುದ್ಧವೂ ಕೂಡ ಮರ್ಡರ್ ಕೇಸ್ ದಾಖಲಾಗಿದೆ. A1 ಜಗದೀಶ, A2 ಕಿರಣ್, A3 ವಿಮಲ್, A4 ಅನಿಲ್, A5 ಬೈರತಿ ಬಸವರಾಜ್. ಕಿತಕ್ನೂರ್ನಲ್ಲಿ ಜಾಗವನ್ನು ಖರೀದಿ ಮಾಡಿದ್ದ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ. ಆ ಜಾಗದಲ್ಲಿ ಶೆಡ್ ನಿರ್ಮಿಸಿ ಇಬ್ಬರು ಮಹಿಳಾ ಸೆಕ್ಯೂರಿಟಿ ಗಾರ್ಡ್ ನೇಮಿಸಿದ್ದ ಶಿವಪ್ರಕಾಶ್ ಆ ಜಾಗಕ್ಕೆ ಬೈರತಿ ಬಸವರಾಜ್ ಬೆಂಬಲಿಗರು ನುಗ್ಗಿ ಗಲಾಟೆ ಮಾಡಿ ದಾಂಧಲೆ ಮಾಡಿದ್ದರು ಅನ್ನೋ ಆರೋಪ ಇವರ ಮೇಲಿದೆ. ನನ್ನ ಕಣ್ಣೆದುರಲ್ಲೇ ನನ್ನ ಮಗನನ್ನ ಕೊಲೆ ಮಾಡಲಾಗಿದೆ. ಲಾಂಗೋ ಮಚ್ಚಿನಿಂದ ಕೊಲೆ ಮಾಡಿರುವಂತಹ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿದೆ. ನನ್ನ ಮಗನ ಕೊಲೆಯ ಹಿಂದೆ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರ ಕೈವಾಡವಿದೆ ಅನ್ನೋ ಗುರುತರ ಆರೋಪ ಕೇಳಿ ಬಂದಿದೆ. ಮಗ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ತಾಯಿಯಿಂದ ದೂರು ದಾಖಲಾಗಿರ್ತಕ್ಕಂತಹದ್ದು. ರಿಯಲ್ ಎಸ್ಟೇಟ್ ಕೊಲೆ ಮಾಜಿ ಸಚಿವ ಬಿಜೆಪಿ ಶಾಸಕ ಆರೋಪಿ A5 ಆರೋಪಿ ಆಗಿದ್ದಾರೆ. ಶಾಸಕರು ಅನ್ನೋ ಕಾರಣಕ್ಕೆ A5 ಗೊತ್ತಿಲ್ಲ. ಕೆಆರ್ ಪುರಂ ಶಾಸಕ ಬೈರತಿ ಬಸವರಾಜ್ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಇದು. ಬೆಂಗಳೂರಿನ ಭಾರತೀನಗರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣ. ಈ ಪ್ರಕರಣದಲ್ಲಿ 5 ಆರೋಪಿಯರ ಹೆಸರು FIR ನಲ್ಲಿ ದಾಖಲಾಗಿದೆ. ರಿಯಲ್ ಎಸ್ಟೇಟ್ ಕೊಲೆ ಪ್ರಕರಣ, ಮಾಜಿ ಸಚಿವ ಬಿಜೆಪಿಯ ಶಾಸಕ ಆರೋಪಿ ಕೆಆರ್ ಪುರಂ ಶಾಸಕ ಬೈರತಿ ಬಸವರಾಜ್ ವಿರುದ್ಧ FIR ಕೂಡ ದಾಖಲಾಗಿದೆ. ಬೆಂಗಳೂರಿನ ಭಾರತೀನಗರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣ ಇದು. ಬೈರತಿ ಬಸವರಾಜ್ ಹಿಂಗೆ ಮಾಡ್ತಾರಾ ಅಂತ ಹೇಳಿ ಜನ ಆಶ್ಚರ್ಯಪಟ್ಟಿದ್ದಾರೆ. A5 ಆರೋಪಿ ಆಗಿರ್ತಕ್ಕಂಥ ಮಾಜಿ ಸಚಿವ ಶಾಸಕ ಬೈರತಿ ಬಸವರಾಜ್ ಯಾವ ಕ್ಷಣ ಬೇಕಾದರೂ ಬಂಧನ ಸಾಧ್ಯತೆ. A1 ಜಗದೀಶ್, A2 ಕಿರಣ್, A3 ವಿಮಲ್, A4 ಅನಿಲ್, A5 ಬೈರತಿ ಬಸವರಾಜ್. ಕಿತಕ್ನೂರ್ನಲ್ಲಿರುವಂತಹ ಜಾಗ ಅದು. ಆ ಜಾಗವನ್ನು ಖರೀದಿ ಮಾಡಿದ್ದ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ. ಆ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿ ಇಬ್ಬರು ಮಹಿಳಾ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಶಿವಪ್ರಕಾಶ್ ನೇಮಿಸಿಕೊಂಡಿದ್ದ. ತನ್ನ ಜಾಗ ಅಂದಾಗ ನೇಮಿಸಿಕೊಳ್ಳುವುದು ಸಹಜ, ಅದು ಆತನ ಹಕ್ಕು. ಆ ಜಾಗಕ್ಕೆ ಬೈರತಿ ಬಸವರಾಜ್ ಬೆಂಬಲಿಗರನ್ನ ಯಾಕೆ ಕಳಿಸ್ಕೊಟ್ರು, ಯಾಕೆ ಆ ಶೆಡ್ಡಿನ ಒಳಗಿರ್ತಕ್ಕಂತಹ ಸಿಬ್ಬಂದಿಗಳಿಗೆ ದಾಳಿ ಮಾಡೋದಕ್ಕೆ ಮುಂದಾದ್ರು, ದಾಂಧಲೆ ನಡೆಸಿದ್ದಾರೆ ಅನ್ನೋ ಆರೋಪ ಇದೆ. ಲಾಂಗು ಮಚ್ಚಿನಿಂದ ಕೊಲೆ ಮಾಡಿರುವ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಲಾಗಿದೆ. ನನ್ನ ಮಗನ ಕೊಲೆಯ ಹಿಂದೆ ಮಾಜಿ ಸಚಿವ ಬೈರತಿ ಬಸವರಾಜ್ ಕೈವಾಡವಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಿಕೊಂಡು ಈ ಪ್ರಕರಣವನ್ನ ಅತ್ಯಂತ ವೇಗವಾಗಿ ತನಿಖೆ ಮಾಡಿ ಸಂಬಂಧಪಟ್ಟಂತಹ ಈ ಕೃತ್ಯವೆಸಗಿರ್ತಕ್ಕಂಥ ವ್ಯಕ್ತಿಗಳನ್ನ ಬಂಧನ ಮಾಡಬೇಕು ಅಂತ ಹೇಳಿ ಸಂತ್ರಸ್ತ ಕುಟುಂಬವೊಂದು ಈಗ ಪೊಲೀಸರ ಮೊರೆ ಹೋಗಿದೆ. ಪೊಲೀಸರಿಗೂ ಕೂಡ ಒತ್ತಡ ಹಾಕಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.